ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಡಿಕೆ ಸುರೇಶ್ ರವರು ಈ ಹಿಂದೆ ದೇಶವನ್ನ ವಿಭಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೆಯೊಂದನ್ನ ಕೊಟ್ಟಿದ್ರು. ಈ ರೀತಿ ಬಿಜೆಪಿಗರು ಅದನ್ನ ಪ್ರತಿ ಬಾರಿಯೂ ಕೂಡ ಒಂದು ರೀತಿ ಹೈಲೈಟ್ ಮಾಡಿ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರ ಪರವಾಗಿ ಅಥವಾ ವಿರುದ್ಧವಾಗಿ ಅಪಪ್ರಚಾರ ಮಾಡೋದ್ರಲ್ಲಿ ಇದೇ ಒಂದು ಪಾಯಿಂಟ್ ತುಂಬಾ ದೊಡ್ಡದಾಗಿ ತಗೊಂಡು ಅದನ್ನ ಒಂದು ರೀತಿ ತಮಗೆ ಸಿಕ್ಕಂತಹ ಅವಕಾಶ ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದಂತಹ KS ಈಶ್ವರಪ್ಪನವರು ಇಂಥವರಿಗೆ ಗುಂಡಿಕ್ಕಿ ಕೊಲೆ ಮಾಡಬೇಕು ಅಂತ ಕೂಡ ಹೇಳಿದ್ರು, ಅಥವಾ ಅಂಥವ್ರಿಗೆ ಗುಂಡಿಕ್ಕುವಂತಹ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತಾನೂ ಕೂಡ ಬೇಡಿಕೆ ಇಟ್ಟಿದ್ರು. ಇದಾದ ನಂತರ ಇದೀಗ ದಾವಣಗೆರೆಯ ಬಿಜೆಪಿ ಯುವ ಘಟಕದ ವತಿಯಿಂದ DK ಸುರೇಶ್ ರವರ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿದೆ. ಬನ್ನಿ ಹಾಗಾದ್ರೆ ಯಾರ ಮೂಲಕ ಪ್ರಕರಣ ದಾಖಲಿಸಲಾಯಿತು, ಯಾರಿಗೆ ಆ ದೂರು ಪತ್ರವನ್ನ ಸಲ್ಲಿಸಲಾಯಿತು ನೋಡೋಣ. ದಾವಣಗೆರೆ ಜಿಲ್ಲಾ ಬಿಜೆಪಿ ಯುವ ಘಟಕದಿಂದ ಕಾಂಗ್ರೆಸ್ ಸಂಸದ DK ಸುರೇಶ್ ವಿರುದ್ಧ ದೂರು ನೀಡಲಾಗಿದೆ. ದೇಶದ ಅಖಂಡತೆಗೆ ಧಕ್ಕೆ ಬರುವ ರೀತಿ ಹೇಳಿಕೆ ನೀಡಿದ್ದಾರೆ. ದೇಶಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಇದೊಂದು ರೀತಿಯಲ್ಲಿ ಸಂವಿಧಾನಕ್ಕೆ ಅಗೌರವ ತೋರಿದಂತಾಗಿದೆ. ಹೀಗಾಗಿ ಪಾಲಿಕೆ ಸದಸ್ಯ ಶಿವಪ್ರಕಾಶ್ ನೇತೃತ್ವದಲ್ಲಿ ನಗರ ಡಿವೈಎಸ್ ಮಲ್ಲಿಕ್ ದೊಡ್ಡಮನಿ ಮೂಲಕ SPಗೆ ದೂರು ನೀಡಲಾಗಿದೆ. ಕಾಂಗ್ರೆಸ್ ಸಂಸದ DK ಸುರೇಶ್ ವಿರುದ್ಧ ನಾನು ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಸಂಸದ DK ಸುರೇಶ್ನವರ ದೇಶ ವಿಭಜನೆ ಯೋಚನೆಯೇ ತಪ್ಪು. ಇನ್ನು ಮಾಜಿ ಸಚಿವ KS ಈಶ್ವರಪ್ಪ ನವದೆಹಲಿಯಲ್ಲಿ ಮಾತನಾಡಿದ್ದು, ಈಶ್ವರಪ್ಪನವರು ಪ್ರತಿಕ್ರಿಯಿಸಿದ್ದು ಸಂಸದ DK ಸುರೇಶ್ ರವರ ದೇಶ ವಿಭಜನೆ ಯೋಚನೆಯೇ ತಪ್ಪು ಎಂದು ಹೇಳಿದ್ದಾರೆ. ದೇಶ ವಿಭಜನೆಗಾಗಿ ಸ್ವಾತಂತ್ರ್ಯ ತಂದುಕೊಟ್ರ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಹಾಗೂ ಮುಸ್ಲಿಂ ದೇಶ ಮಾಡಿ ವಿಭಜನೆ ಮಾಡಿದ್ದಾಗಿದೆ. ಇದನ್ನ ಮುಂದುವರಿಸುವ ಚಿಂತನೆ ತಪ್ಪು. DK ಸುರೇಶ್ ಹೇಳಿಕೆ ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ. ತಪ್ಪಾಗಿದೆ ಎಂದು ಹೇಳಿದ್ದಕ್ಕೆ ನನ್ನ ವಿರುದ್ಧ FIR ಹಾಕಿದರು ಎಂದು ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನ ವಾಪಸ್ಸು ಪಡೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ DK ಸುರೇಶ್. ಇನ್ನು ಪ್ರತ್ಯೇಕ ರಾಷ್ಟ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ DK ಸುರೇಶ್, ತಮ್ಮ ಹೇಳಿಕೆಗೆ ಬದ್ಧರಾಗಿರುವ DK ಸುರೇಶ್ ನನ್ನ ಹೇಳಿಕೆಯನ್ನ ವಾಪಸ್ಸು ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಉತ್ತರಿಸಿದ್ದಾರೆ. ನನ್ನ ಹೇಳಿಕೆಯನ್ನ ಪ್ರತಿ ಹಂತದಲ್ಲೂ ಬಿಜೆಪಿಯವರು ನನ್ನ ಮಾತನ್ನ ತಿರುಚುತ್ತಿದ್ದಾರೆ. ಅನಿವಾರ್ಯ ಎಂಬುದನ್ನ ದೇಶ ವಿಭಜನೆ ಅಂದರೆ ಏನು ಮಾಡೋದಿಕ್ಕೆ ಆಗಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಪ್ರಧಾನಿಯವರು ಸಂಸತ್ತಿನ ಈ ಬಗ್ಗೆ ಮಾತನಾಡಿದ್ದಾರೆ. ಯಾವ ಭಾಷೆ ಮಾತನಾಡ್ತಾರೆ ಎಂದಿದ್ರು. ಇದಕ್ಕೂ ಟಾಂಗ್ ಕೊಟ್ಟ DK ಸುರೇಶ್, ಮೋದಿ ಗುಜರಾತ್ನ CM ಆಗಿದ್ದಾಗ ಏನ್ ಮಾತಾಡಿದ್ರು ನೆನಪಿಸಿಕೊಳ್ಳಿ ಎಂದಿದ್ದಾರೆ. ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬೊಮ್ಮಾಯಿ ಅವರು ಹೇಳಿದ್ರ ಅಂತ DK ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ರಾಜಕೀಯಕ್ಕೋಸ್ಕರ ನಾಟಕ ಆಡ್ತಿದ್ದಾರೆ ಅಂತ ಗರಂ ಕೂಡ ಆಗಿದ್ದಾರೆ. ಇನ್ನು ಈಶ್ವರಪ್ಪ ಮತ್ತು DK ಬ್ರದರ್ಸ್ ನಡುವಿನ ಈ ಜಟಾಪಟಿ ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.